ಇಂಥ ಜೀವನ ಅದು ಯಾರಿಗೂ ಬೇಡ್ರಿ. ಇವರು ಯಾರೋ ಅಲ್ಲ, ನಾವು ಕಾರಿನಲ್ಲಿ ಹೋಗ್ತಾ ಹೋಗ್ತಾ ನೋಡಿಬಿಡುವಂಥ ಜನ. ಊರು ಬಿಟ್ಟು ಬಂದವರು, ಮನೆ ಇಲ್ಲ, ಇರೋಕ್ಕೊಂದು ಸರಿಯಾದ ಜಾಗ ಇಲ್ಲ, ಆದರೂ ಜೀವನವನ್ನು ಬಿಡಲ್ಲ ಅನ್ನೋ ಹಠ ಐತಿ. ದೂರದ ರಾಜಸ್ಥಾನದಿಂದ ಬಂದು ರಸ್ತೆ ಬದಿಯಲ್ಲಿ ಕುಂತು ಕೈಯಲ್ಲಿ ವಿಗ್ರಹಗಳನ್ನು ನಿರ್ಮಾಣ ಮಾಡ್ತಾರೆ. ಚಿಕ್ಕ ಚಿಕ್ಕ ಮಕ್ಕಳು, ಅವರ ಈ ವಯಸ್ಸಲ್ಲಿ ಆಟಿಕೆ ಸಾಮಾನು ಇರಬೇಕಾಗಿತ್ತು, ಆದ್ರೆ ಅವ್ರ ಕೈಯಲ್ಲಿ ಮಣ್ಣು, ನೀರು, ನೋವು ಐತಿ. ನಮಗೆ ನೋಡೋಕ್ಕಿದೊಂದು ವಿಗ್ರಹ ಅಷ್ಟ, ಆದರೆ ಇವರಿಗೆ ಇದೇ ಅನ್ನ. ನಾವು ಹಬ್ಬ ಮಾಡ್ತೀವಿ, ಆದರೆ ಇವರು ಹಸಿವಿನ ಮರೆಸೋಕೆ ಹೋರಾಟ ಮಾಡ್ತಾರೆ. ಹರಿದ ಬಟ್ಟೆ ಅದನ್ನೇ ತೊಟ್ಟು ದಿನ ಕಳಿಬೇಕು. ಹೊಸ ಬಟ್ಟೆ ಇವರಿಗೆ ಕನಸಲ್ಲಿ ಕೂಡ ಬರುವುದಿಲ್ಲ. ಹೆಣ್ಣು ಮಕ್ಕಳು ಕೂಡ ಮೌನವಾಗಿ ಕೆಲಸ ಮಾಡಕತ್ತಾರೆ. ಬೆರಳುಗಳಲ್ಲಿ ಸಾಕಷ್ಟು ನೋವಿದ್ರೂ ಕೂಡ ಕಣ್ಣುಗಳಲ್ಲಿ ಅಳೋಕವರಿಗೆ ಸಮಯ ಇಲ್ಲ. ದೇವರನ್ನು ಪೂಜಿಸುವ ಮೊದಲು ದೇವರನ್ನು ಮಾಡಿದ ಕೈಗಳನ್ನು ನೋಡೋಣ. ಸಾಕಷ್ಟು ನೋವು, ನಲಿವು, ಕಷ್ಟಗಳನ್ನು ತಮ್ಮ ಹೊಟ್ಟೆಯಲ್ಲಿಟ್ಟುಕೊಂಡು ಊರು ಬಿಟ್ಟು ಊರಿಗೆ ಕೇವಲ ಹೊಟ್ಟೆಪಾಡಿಗಾಗಿ ಸಂಚಾರ ಮಾಡುವ ಈ ಜನರನ್ನು ಅಲೆಮಾರಿ ಜನ ಅಂತೀವಿ. ಅದು ಯಾರೋ ಪುಣ್ಯಾತ್ಮ ಹೇಳಿದ ಮಾತು, ತುತ್ತು ಅನ್ನಕ್ಕಾಗಿ, ಗೇನು ಬಟ್ಟೆಗಾಗಿ ಈ ಜೀವನ ಅಂತ. ಇವರನ್ನು ನೋಡಿದರೆ ನನಗೆ ಆ ಮಾತು ನಿಜವಾಗ್ಲೂ ಸತ್ಯ ಅನ್ನಿಸ್ತು. ಯಾಕಂದ್ರೆ ಈ ಸಣ್ಣ ಮಕ್ಕಳ ಪರಿಸ್ಥಿತಿಯನ್ನು ನೋಡಿ ನಿಜವಾಗ್ಲೂ ಹೇಳ್ತೀನಿ ರೀ, ದೇವರು ನಮಗೆ ಇವತ್ತು ಕೊಟ್ಟಿರುವಂತಹ ಜೀವನ ತುಂಬ ಇಂಪಾರ್ಟೆಂಟ್. ನಾವು ಇನ್ನೊಬ್ಬರನ್ನು ನೋಡಿ ಕಂಪೇರ್ ಮಾಡ್ಕೊಂಡು ನಮಗೆ ಅದು ಇಲ್ಲ, ನಮಗೆ ಇದು ಇಲ್ಲ ಅಂತ ಕೊರಗ್ತೀವಲ್ಲ, ಒಂದು ಸಲ ಇವರ ಜೀವನವನ್ನು ನೋಡಿಬಿಡ್ರಿ, ದೇವರು ನಮಗೆ ಇವ್ರಿಗಿಂತ ಕಡಿಮೆ ಇಟ್ಟಿದಾನ ಅಂತ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್, ಒಂದು ಫಾಲೋ.